ಶ್ರೀ ಕೃಷ್ಣದೇವರಾಯ 1509–1529 ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಯಶಸ್ವಿ ಅರಸರಲ್ಲಿ ಒಬ್ಬರಾಗಿದ್ದರು. ಅವರ ಆಳ್ವಿಕೆಯನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವೆಂದು ಪರಿಗಣಿಸಲಾಗುತ್ತದೆ. ಅವರ ಆಡಳಿತ, ಯುದ್ಧ ಕೌಶಲ, ಕಲೆ, ಸಾಹಿತ್ಯದ ಪೋಷಣೆ ಮತ್ತು ಆರ್ಥಿಕ ಸುಧಾರಣೆಗಳು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅವರನ್ನು ಅಮರಗೊಳಿಸಿವೆ. ಈ ಲೇಖನದಲ್ಲಿ ಶ್ರೀ ಕೃಷ್ಣದೇವರಾಯರ ಜೀವನ, ಆಡಳಿತ, ಸಾಧನೆಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಮೇಲೆ ಅವರ ಪ್ರಭಾವವನ್ನು ವಿವರಿಸಲಾಗಿದೆ. ಜನನ ಮತ್ತು ಆರಂಭಿಕ ಜೀವನ. ಶ್ರೀ ಕೃಷ್ಣದೇವರಾಯರು 1471ರಲ್ಲಿ ಜನಿಸಿದರು ಎಂದು ಊಹಿಸಲಾಗಿದೆ, ಆದರೆ ಅವರ ಜನನದ ಖಚಿತ ದಿನಾಂಕ ದಾಖಲೆಗಳಲ್ಲಿ ಲಭ್ಯವಿಲ್ಲ. ಅವರು ತುಳುವ ವಂಶದ ನರಸನಾಯಕ ಮತ್ತು ನಾಗಲಾದೇವಿಯವರ ಪುತ್ರರಾಗಿದ್ದರು. ಕೃಷ್ಣದೇವರಾಯರ ಆರಂಭಿಕ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಯಿಲ್ಲ, ಆದರೆ ಅವರು ಉತ್ತಮ ಶಿಕ್ಷಣವನ್ನು ಪಡೆದಿದ್ದರು. ವೇದಗಳು, ಶಾಸ್ತ್ರಗಳು, ಯುದ್ಧಕಲೆ, ಆಡಳಿತ ಕೌಶಲ ಮತ್ತು ಕಲೆ ಸಾಹಿತ್ಯದಲ್ಲಿ ಅವರು ಪರಿಣತಿಯನ್ನು ಗಳಿಸಿದ್ದರು. ಅವರ ಸಹೋದರ ವೀರನರಸಿಂಹರಾಯರ ಆಳ್ವಿಕೆಯ ನಂತರ 1509ರಲ್ಲಿ ಅವರು ವಿಜಯನಗರದ ಸಿಂಹಾಸನವನ್ನು ಏರಿದರು. ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳು. ಕೃಷ್ಣದೇವರಾಯರ ಆಡಳಿತವು ದಕ್ಷಿಣ ಭಾರತದಲ್ಲಿ ಒಂದು ಮಾದರಿಯಾಗಿತ್ತು. ಅವರು ಆರ್ಥಿಕ ಸುಧಾರಣೆಗಳಿಗೆ ಒತ್ತು ನೀಡಿದರು. ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸಮೃದ್ಧವಾಯಿತು. ಕೃಷಿಯನ್ನು ಉತ್ತೇಜಿಸಲು ಅವರು ಕಾಲುವೆಗಳು ಮತ್ತು ಜಲಾಶಯಗಳ ನಿರ್ಮಾಣಕ್ಕೆ ಒತ್ತು ಕೊಟ್ಟರು. ಇದರಿಂದ ರೈತರು ತಮ್ಮ ಭೂಮಿಯನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದಿತ್ತು. ವಿಜಯನಗರದ ಬಂದರುಗಳಾದ ಭಟ್ಕಳ, ಮಂಗಳೂರು ಮತ್ತು ಹೊನ್ನಾವರದ ಮೂಲಕ ವಿದೇಶಿ ವ್ಯಾಪಾರವನ್ನು ಉತ್ತೇಜಿಸಿದರು. ಪೋರ್ಚುಗೀಸ್, ಡಚ್ ಮತ್ತು ಅರಬ್ ವ್ಯಾಪಾರಿಗಳೊಂದಿಗೆ ವಾಣಿಜ್ಯ ಸಂಬಂಧವನ್ನು ಬಲಪಡಿಸಿದರು. ಇದರಿಂದ ಸಾಮ್ರಾಜ್ಯಕ್ಕೆ ಆರ್ಥಿಕ ಶಕ್ತಿಯೂ ದೊರೆಯಿತು. ಅವರು ಕಂದಾಯ ವ್ಯವಸ್ಥೆಯನ್ನು ಸುಧಾರಿಸಿದರು. ಇದರಿಂದ ತೆರಿಗೆ ಸಂಗ್ರಹಣೆಯಲ್ಲಿ ಪಾರದರ್ಶಕತೆಯನ್ನು ತಂದರು. ಭೂಕಂದಾಯದ ಆದಾಯವನ್ನು ಸಾಮಾಜಿಕ ಕಲ್ಯಾಣಕ್ಕಾಗಿ ಬಳಸಲಾಯಿತು. ಗ್ರಾಮೀಣ ಆಡಳಿತವನ್ನು ಸ್ಥಳೀಯ ಮುಖಂಡರ ಮೂಲಕ ಸಮರ್ಥವಾಗಿ ನಿರ್ವಹಿಸಲಾಯಿತು. ಇದರಿಂದ ಜನರ ದೈನಂದಿನ ಜೀವನ ಸುಗಮವಾಯಿತು. ಯುದ್ಧ ಕೌಶಲ ಮತ್ತು ವಿಜಯಗಳು. ಕೃಷ್ಣದೇವರಾಯರು ಒಬ್ಬ ಅತ್ಯುತ್ತಮ ಯುದ್ಧವೀರರಾಗಿದ್ದರು. ಅವರ ಸೇನೆಯು ಶಕ್ತಿಶಾಲಿಯಾಗಿತ್ತು ಮತ್ತು ಅವರ ಯುದ್ಧತಂತ್ರಗಳು ಶತ್ರುಗಳಿಗೆ ಸವಾಲಾಗಿದ್ದವು. ಅವರ ಅತ್ಯಂತ ಪ್ರಮುಖ ಯುದ್ಧವೆಂದರೆ 1520ರ ರಾಯಚೂರು ಯುದ್ಧ. ಈ ಯುದ್ಧದಲ್ಲಿ ಅವರು ಬಹಮನಿ ಸುಲ್ತಾನರಾದ ಇಸ್ಮಾಯಿಲ್ ಆದಿಲ್ ಶಾಹಿಯನ್ನು ಸೋಲಿಸಿದರು. ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡದ್ದು ಅವರ ಯುದ್ಧ ಕೌಶಲದ ಒಂದು ಉತ್ತಮ ಉದಾಹರಣೆಯಾಗಿದೆ. ಈ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಶಕ್ತಿಯನ್ನು ದಕ್ಷಿಣ ಭಾರತದಾದ್ಯಂತ ಸ್ಥಾಪಿಸಿತು. ಒಡಿಶಾದ ಗಜಪತಿ ರಾಜ್ಯದ ವಿರುದ್ಧವೂ ಕೃಷ್ಣದೇವರಾಯರು ಯಶಸ್ವಿಯಾಗಿ ಯುದ್ಧ ನಡೆಸಿದರು. ಅವರು ಒಡಿಶಾದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡು ಗಜಪತಿ ರಾಜನಾದ ಪ್ರತಾಪರುದ್ರನನ್ನು ಶಾಂತಿಗೊಳಿಸಿದರು. ಈ ಯುದ್ಧದ ಫಲಿತಾಂಶವಾಗಿ ಕೃಷ್ಣದೇವರಾಯರು ತಮ್ಮ ಮಗಳಾದ ಜಗನ್ಮೋಹಿನಿಯನ್ನು ಪ್ರತಾಪರುದ್ರನ ಮಗನಿಗೆ ಮದುವೆ ಮಾಡಿದರು. ಇದರಿಂದ ರಾಜಕೀಯ ಒಡಂಬಡಿಕೆಯನ್ನು ಬಲಪಡಿಸಿದರು. ಪೋರ್ಚುಗೀಸರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಂಡಿದ್ದ ಕೃಷ್ಣದೇವರಾಯರು ಅವರಿಂದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡರು. ಇದು ಅವರ ಸೇನೆಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತು. ಅವರು ತಮ್ಮ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಾದ್ಯಂತ ವಿಸ್ತರಿಸಿದರು, ಆದರೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ರಾಜತಾಂತ್ರಿಕ ಕೌಶಲವನ್ನು ಬಳಸಿದರು. ಕಲೆ ಮತ್ತು ಸಾಹಿತ್ಯದ ಪೋಷಣೆ. ಕೃಷ್ಣದೇವರಾಯರು ಕೇವಲ ಆಡಳಿತಗಾರರಷ್ಟೇ ಅಲ್ಲ, ಒಬ್ಬ ದೊಡ್ಡ ಕಲಾರಾಧಕರೂ ಆಗಿದ್ದರು. ಅವರ ಆಸ್ಥಾನವು ಕನ್ನಡ, ತೆಲುಗು, ತಮಿಳು ಮತ್ತು ಸಂಸ್ಕೃತದ ಕವಿಗಳಿಗೆ ಆಶ್ರಯ ಕೊಟ್ಟಿತು. ಅವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜ ಎಂಬ 8 ಮಹಾನ್ ಕವಿಗಳಿದ್ದರು. ಅವರಲ್ಲಿ ತೆಲುಗು ಕವಿ ಅಲ್ಲಸಾನಿ ಪೆದ್ದನ ಅತ್ಯಂತ ಪ್ರಸಿದ್ಧರಾಗಿದ್ದರು. ಪೆದ್ದನ ಮನುಚರಿತ್ರ ಕೃತಿಯನ್ನು ಕೃಷ್ಣದೇವರಾಯರು ಬಹಳವಾಗಿ ಪ್ರಶಂಸಿಸಿದ್ದರು. ಕೃಷ್ಣದೇವರಾಯರು ಸ್ವತಃ ಒಬ್ಬ ಕವಿಯಾಗಿದ್ದರು ಮತ್ತು ತೆಲುಗಿನಲ್ಲಿ ಆಮುಕ್ತಮಾಲ್ಯದ ಎಂಬ ಕಾವ್ಯವನ್ನು ರಚಿಸಿದ್ದರು. ಈ ಕಾವ್ಯವು ಶ್ರೀ ಆಂಧ್ರ ವಿಷ್ಣುದೇವರಿಗೆ ಸಮರ್ಪಿತವಾಗಿತ್ತು. ಅವರ ಆಸ್ಥಾನದಲ್ಲಿ ಸಂಗೀತ, ನೃತ್ಯ ಮತ್ತು ಶಿಲ್ಪಕಲೆಯು ಪ್ರವರ್ಧಮಾನಕ್ಕೆ ಬಂದವು. ವಿಜಯನಗರದ ದೇವಾಲಯಗಳು, ವಿಶೇಷವಾಗಿ ಹಂಪಿಯ ವಿಠ್ಠಲ ದೇವಾಲಯ ಮತ್ತು ಕೃಷ್ಣ ದೇವಾಲಯ, ಅವರ ಕಾಲದಲ್ಲಿ ನಿರ್ಮಾಣವಾದವು. ಈ ದೇವಾಲಯಗಳು ದ್ರಾವಿಡ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆಗಳಾಗಿವೆ. ಧಾರ್ಮಿಕ ನೀತಿ. ಕೃಷ್ಣದೇವರಾಯರು ವೈಷ್ಣವ ಧರ್ಮದ ಭಕ್ತರಾಗಿದ್ದರೂ ಎಲ್ಲ ಧರ್ಮಗಳಿಗೆ ಗೌರವ ಕೊಟ್ಟರು. ಅವರು ಹಿಂದೂ ದೇವಾಲಯಗಳಿಗೆ ದಾನ ಮಾಡಿದರು ಮತ್ತು ಜೈನ, ಬೌದ್ಧ ಮತ್ತು ಇಸ್ಲಾಂ ಧರ್ಮದವರಿಗೆ ಸಹ ಸಹಿಷ್ಣುತೆಯಿಂದ ವರ್ತಿಸಿದರು. ಅವರ ಆಡಳಿತದಲ್ಲಿ ಧಾರ್ಮಿಕ ಸಾಮರಸ್ಯವಿತ್ತು, ಇದರಿಂದ ಸಾಮಾಜಿಕ ಶಾಂತಿಯನ್ನು ಕಾಪಾಡಲಾಯಿತು. ವಿಜಯನಗರದ ಸಾಮಾಜಿಕ ಜೀವನ. ಕೃಷ್ಣದೇವರಾಯರ ಕಾಲದಲ್ಲಿ ವಿಜಯನಗರವು ಒಂದು ಶ್ರೀಮಂತ ಮತ್ತು ಜನನಿಬಿಡ ನಗರವಾಗಿತ್ತು. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ತನ್ನ ದಾಖಲೆಗಳಲ್ಲಿ ವಿಜಯನಗರದ ಸಂಪತ್ತು ಮತ್ತು ವೈಭವವನ್ನು ವಿವರಿಸಿದ್ದಾನೆ.
ರಾಜಧಾನಿಯಾದ ಹಂಪಿಯು ವಾಣಿಜ್ಯ, ಕಲೆ ಮತ್ತು ಧರ್ಮದ ಕೇಂದ್ರವಾಗಿತ್ತು. ಮಾರುಕಟ್ಟೆಗಳು ರತ್ನಗಳು, ರೇಷ್ಮೆ, ಮಸಾಲೆ ಮತ್ತು ಇತರ ಸರಕುಗಳಿಂದ ತುಂಬಿದ್ದವು. ಕೃಷ್ಣದೇವರಾಯರ ಅಂತ್ಯ 1529ರಲ್ಲಿ ಕೃಷ್ಣದೇವರಾಯರ ಮರಣವಾಯಿತು. ಅವರ ಮರಣದ ನಂತರ ವಿಜಯನಗರ ಸಾಮ್ರಾಜ್ಯವು ಕ್ರಮೇಣ ದುರ್ಬಲಗೊಂಡಿತು. 1565ರ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರವು ಬಹಮನಿ ಸುಲ್ತಾನರಿಂದ ಸೋಲನ್ನು ಕಂಡಿತು. ಇದರಿಂದ ಸಾಮ್ರಾಜ್ಯವು ಕುಸಿಯಿತು. ಆದರೆ ಕೃಷ್ಣದೇವರಾಯರ ಆಡಳಿತದ ಸಾಧನೆಗಳು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿವೆ. ತೀರ್ಮಾನ: ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯು ವಿಜಯನಗರ ಸಾಮ್ರಾಜ್ಯದ ಶಕ್ತಿ, ಸಂಸ್ಕೃತಿ ಮತ್ತು ಸಮೃದ್ಧಿಯ ಉತ್ತುಂಗವನ್ನು ಪ್ರತಿನಿಧಿಸುತ್ತದೆ. ಅವರ ಯುದ್ಧ ಕೌಶಲ, ಆಡಳಿತ ಸುಧಾರಣೆಗಳು ಮತ್ತು ಕಲೆ ಸಾಹಿತ್ಯದ ಪೋಷಣೆಯು ಭಾರತೀಯ ಇತಿಹಾಸದಲ್ಲಿ ಅವರನ್ನು ಅಮರಗೊಳಿಸಿದೆ. ಇಂದಿಗೂ ಹಂಪಿಯ ಶಿಲ್ಪಕಲೆ ಮತ್ತು ದೇವಾಲಯಗಳು ಕೃಷ್ಣದೇವರಾಯರ ವೈಭವವನ್ನು ಸಾರುತ್ತವೆ.